ಸಚಿವ ಬಿ ನಾಗೇಂದ್ರ ಅವರಿಗೆ ಬೆಂಬಲ ಸೂಚಿಸಿ ಹುಬ್ಬಳ್ಳಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಹಿತಾಭಿವೃದ್ಧಿ ಸಂಘದ ಮುಖಂಡರು ಘೋಷಣೆಯನ್ನ ಕೂಗಿದ್ದಾರೆ. ನಾಗೇಂದ್ರ ಅವರ ವಿರುದ್ಧ ಬಿಜೆಪಿ ಮಾಡುತ್ತಿರುವ ಆರೋಪಗಳನ್ನ ಖಂಡಿಸಿರುವ ಮುಖಂಡರು ಮುಂದೆಯೂ ಷಡ್ಯಂತ್ರ ನಡೆಸಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಿ ನಾಗೇಂದ್ರ ಅವರ ಪರ ಘೋಷಣೆ ಕೂಗಿದ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಹಿತಾಭಿವೃದ್ಧಿ ಸಂಘದ ಮುಖಂಡರು ಬಿಜೆಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಗೇಂದ್ರ ಅವರು ವಾಲ್ಮೀಕಿ ಸಮುದಾಯದ ಹಿತದೃಷ್ಟಿಯಿಂದ ನೈತಿಕವಾಗಿ ಸಹಕಾರ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಇವತ್ತಿನ ರಾಜಕೀಯ ಷಡ್ಯಂತ್ರದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದಾವೆ, ಏನೇನು ಇದಾವೆ ಅಂತಂದ್ರೆ ಅನೇಕ ರಾಜಕೀಯ ಶಕ್ತಿಕಾರದ ಅನೇಕ ರೀತಿಯಾಗಿರ್ತಕ್ಕಂಥ ಸಿಬಿಐ ಆಗಿರ್ಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಕೋರ್ಟ್ ಕಚೇರಿ ಆಗಲಿ, ಇದರಲ್ಲಿ ಸಹಕಾರಗಳನ್ನ ಅವರು ನೀಡಿದ್ದಾರೆ. ಈ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಸಹಾಯದಿಂದ ಇವತ್ತು ಏನು ನಾವು ಹೈಕಮಾಂಡ್ ಅಂತೇವಿ ಇವರ ಕೆಲಸಗಳನ್ನು ಮೆಚ್ಚಿಕೊಂಡ್ಬಿಟ್ಟು ಇವರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಉನ್ನತ ಕಾರ್ಯಗಳನ್ನು ಮಾಡಿದ್ದನ್ನ ನೋಡ್ಬಿಟ್ಟು, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು ನೋಡ್ಬಿಟ್ಟು ಇವರಿಗೆ ಮತ್ತೆ ಕರ್ನಾಟಕ ಆಗಿರಲಿ, ನಮ್ಮ ಎಲ್ಲ ಕರ್ನಾಟಕದ ವಾಲ್ಮೀಕಿ ಸಮುದಾಯ, ನಮ್ಮ ಸಮುದಾಯದ ನಾಯಕರ ಹಿಂದ್ಗಡೆ ನಾವು ಯಾವಾಗಲೂ ನಿಲ್ತೀವಿ. ಈ ನಮ್ಮ ನಾಯಕರನ್ನ ಹತ್ತಿಕ್ಕುವ ಕೆಲಸವನ್ನು ಸಚಿವ ಸ್ಥಾನದಿಂದ ಮತ್ತೆ ಇರಿಸಬೇಕು ಅಂತ ಹೇಳ್ಬಿಟ್ಟು ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಇದನ್ನ ಮೊದಲನೇ ರೀತಿಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಯಾವಾಗ 2024ರಲ್ಲಿ ಅವರಿಗೆ ಆರೋಪ ಕೇಳಿ ಬಂತ ಅವ್ರ ಮೇಲ್ಗಡೆ ಅವರಾಗೆ ಖುದ್ದಾಗಿ ಹೋಗ್ಬಿಟ್ಟು ತಮ್ಮ ಸಚಿವ ಸ್ಥಾನದಿಂದ ಅವರಾಗಿ ಖುದ್ದಾಗಿ ಇಳಿದ್ಬಿಟ್ಟು ಆ ಹೊಣೆಯನ್ನ ಏನ್ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ ಅದನ್ನ ಅವ್ರ ಮೇಲೆ ತಗೊಂಡ್ಬಿಟ್ಟು ಯಶಸ್ವಿಗೊಳಿಸಲು ಬಿಡುವುದಿಲ್ಲ. ಆಮೇಲೆ ಎಲ್ಲರೂ ಕೂಡ ತಮ್ಮ ಸಚಿವ ಸ್ಥಾನದಿಂದ ಇಳಿಬೇಕಪ್ಪ ಅಂತಂದ್ರೆ ಯಾರು ಇದನ್ನ ಆರೋಪ ಮಾಡ್ತಾ ಇದ್ದಾರೆ ಅವರ ಮೇಲೆಯೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಆರೋಪಗಳು ಕೇಳಿದಾವೆ. ಬೇಡ ಅನ್ನಂಗಿಲ್ಲ, ಮೊದಲು ತಮ್ಮನ್ನ ತಾವು ಕರೆಕ್ಟ್ ಆಗಿ ಇದಾರ ಅಂತ ನೋಡ್ಕೊಳ್ಳಿ. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಮುದಾಯದಿಂದ ಅನೇಕ ದಿನಗಳಿಂದ ಆಗಿರ್ಲಿ, ಅನೇಕ ವರ್ಷಗಳಿಂದ ನಮ್ಮ ಸಮುದಾಯವನ್ನ ಇನ್ನ ವಿರೋಧ ಪಕ್ಷಗಳು ಆರೋಪ ಮಾಡುವುದು ಸಹಜ, ಆದ್ರೆ ನಾಗೇಂದ್ರ ಅವರ ವಿರುದ್ಧ ಅನಗತ್ಯವಾಗಿ ಆರೋಪ ಮಾಡುವುದು ಸರಿಯಲ್ಲ. ಸಮುದಾಯದ ಪರವಾಗಿ ನಾಗೇಂದ್ರ ಅವರಿಗೆ ಬೆಂಬಲ ಮುಂದುವರಿಯಲಿದೆ ಎಂದು ಮುಖಂಡರು ತಿಳಿಸಿದ್ದಾರೆ. ಇನ್ನ ಮುಂದಿನ ದಿನಗಳಲ್ಲಿ ಬಿ ನಾಗೇಂದ್ರ ಅವರ ವಿರುದ್ಧ ಯಾವುದೇ ರೀತಿ ಷಡ್ಯಂತ್ರ ನಡೆಸಿದ್ರೆ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ, ಸಮುದಾಯವನ್ನು ಒಗ್ಗೂಡಿಸಿ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಎಂದು ಸಂಘದ ಮುಖಂಡರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಚಿವರಾದ ಬಿ ನಾಗೇಂದ್ರ ಬಗ್ಗೆ ಇವತ್ತು ಆರೋಪಗಳು ಕೇಳಿ ಬರ್ತದೆ. ಯಾಕಂತಂದ್ರೆ ಅವರಿಗೆ 2024ರಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು. ಅದರ ನಂತರ ಅವರಿಗೆ ಯಾವುದೇ ಒಂದು ಸಮಸ್ಯೆಯಿಂದ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಬಂದರು. ಯಾಕಂತಂದ್ರೆ ಆಗಿನ ಮೂಮೆಂಟ್ ಒಳಗೆ ಅವ್ರಿಗೆ ಒಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅಕೌಂಟಬಿಲಿಟಿ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ರಾಜೀನಾಮೆ ಕೊಟ್ಟರು. ಯಾಕಂತಂತಂದರೆ ಅವತ್ತಿನ ಕಾಲದೊಳಗೆ ಇದ್ರೊಳಗೆ ಆ ಭಾಗದೊಳಗೆ ಪ್ರಮುಖ ನಾಯಕರು ಆಗಿದ್ದರು. ಅವರು ಪ್ರಭಾವಿ ನಾಯಕರು ಕೂಡ ಹೌದು. ಆ ಭಾಗದೊಳಗೆ ಎಸ್ ಟಿ ಸಮುದಾಯದ ಪ್ರಭಾವಿ ನಾಯಕರು ಕೂಡ ಹೌದು. ಅದನಂತರ ಅವರೇ ಯಾವುದೊಂದು ಏನಾಯ್ತು ಕಳಂಕ ತರಬಾರ್ದು ಅಂತಂದು ಅವ್ರು ರಾಜೀನಾಮೆ ಕೊಟ್ಟರು. ಅದನಂತರ ಅವರಿಗೆ ಮತ್ತು ಆ ಕ್ಷೇತ್ರ ಅಭಿವೃದ್ಧಿಗಾಗಿ ಸುಮಾರು ಕೆಲಸವನ್ನು ಮಾಡ್ಕೊಂಡು ಬಂದರು. ಹಾಗಾಗಿ ಆ ಕ್ಷೇತ್ರವನ್ನು ಅಭಿವೃದ್ಧಿ ನೋಡಿ ಮತ್ತೆ ಅವ್ರನ್ನ ಮೊನ್ನೆ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರು. ಅದನ್ನು ಅವರ ಪ್ರಭಾವ ನಾಯಕರನ್ನು ಏಳಿಗೆ ಸಹಿಸಲಾರದೆ ಮತ್ತು ಈ ಬೇರೆ ಬೇರೆ ಪಕ್ಷದವರು ಅವ್ರನ್ನ ಹತ್ತಿಕ್ಕಲ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಆ ಕೆಲಸವನ್ನು ನಮ್ಮ ಸಮುದಾಯವನ್ನು ಮಾಡ್ತಾ ಇದ್ದಾರಲ್ಲ, ಆ ಸಮುದಾಯಕ್ಕೆ ನಾವು ಬೆಂಬಲ ನಿಂತ್ಕೊಂಡಿದ್ದೀವಿ. ಅವ್ರಿಗೆ ಯಾವುದೇ ರೀತಿ ಅವರಿಗೆ ನಾವು ಬೆಂಬಲ ಸೂಚಿಸ್ಕೊಂತ ಬರ್ತಾ ಇದ್ದೀವಿ. ಇವತ್ತು ಕೂಡ ಅವರಿಗೆ ನಾವು ಯಾವುದೇ ರೀತಿ ಒಳಗೆ ನಮ್ಮ ಸಮುದಾಯಕ್ಕೆ ಕಳಂಕ ತಂದಂಥ ಕೆಲಸ ಐತಲ್ಲ ಅದನ್ನು ನಾವು ಯಾವತ್ತೂ ಮಾಡೋದಿಲ್ಲ. ಆ ಸಮುದಾಯವನ್ನು ನಾವು ಕೆಳಮಟ್ಟದಿಂದ ಮೇಲ್ಮಟ್ಟವರೆಗೂ ಕೂಡ ನಾವು ಅದನ್ನು ತೊಗೊಂಡು ಬರ್ತಾ ಇದ್ದೀವಿ. ಬೇರೆ ಪಕ್ಷದವರಿಗೆ ಯಾವುದೇ ಪ್ರಮುಖ ನಾಯಕರಾಗಲೂ ಕೂಡ ಅದನ್ನು ಮಾಡಬಾರ್ದು. ಯಾಕಂದರೆ ನಮ್ಮ ಜನಸಂಖ್ಯೆ ಭಾಳ ಕಡಿಮೆ ಇದೆ. ನಮ್ಮ ಕರ್ನಾಟಕ ರಾಜ್ಯ ಅಂತ ಬರೀ 40 ಲಕ್ಷ ಸಮುದಾಯ ಇದ್ದಂಥ ವ್ಯಕ್ತಿಗಳನ್ನು ಇವತ್ತು ನಾವು ಪ್ರಮುಖ ನಾಯಕರಾಗಿ ಮಾಡಿದ್ದೀವಿ. ಆ ಕಾರಣದಿಂದ ಅವ್ರನ್ನ ಈ ಸಚಿವ ಸ್ಥಾನದೊಳಗೆ ಅವ್ರನ್ನ ಉತ್ತುಂಗ ಮಟ್ಟ ಏಳಿಸಬೇಕು, ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ನಾವೆಲ್ಲ ಎಲ್ಲ ಸಮುದಾಯ ವತಿಯಿಂದ ಕೇಳ್ಕೊತಾ ಇದ್ದೇವೆ.